ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ದಿ ಡೆವಿಲ್ ಸಿನಿಮಾ ಇದೇ ಡಿಸೆಂಬರ್ 11ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಸೊ ಪ್ರಮುಖವಾಗಿ ಈ ಒಂದು ಸಿನಿಮಾದ 2 ಪರ್ಟಿಕ್ಯುಲರ್ ಹಾಡುಗಳು ಈಗಾಗಲೇ ಟ್ರೆಂಡಿಂಗ್ ನಲ್ಲಿ ಬಿಡುಗಡೆ ಆದ ದಿನದಿಂದ ಇವತ್ತಿನ ತನಕ ಟ್ರೆಂಡ್ ಆಗ್ತಾ ಇದೆ, ವೈರಲ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನುವಂತಹ ಹಾಡು ಎಷ್ಟರ ಮಟ್ಟಿಗೆ ಪಾಪ್ಯುಲರ್ ಆಯ್ತು ಅಂತ ನಾನೇನು ಪ್ರತ್ಯೇಕವಾಗಿ ಹೇಳುವಂತಹ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಮತ್ತು ಅಲ್ಹೋಮರ ಹಾಡುಗಳನ್ನ ಬರೆದಂತಹ ನಮ್ಮ ಲಿರಿಸಿಸ್ಟ್ ಅನಿರುದ್ಧ ಶಾಸ್ತ್ರಿ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. 2 ಸೂಪರ್ ಹಿಟ್ ಹಾಡುಗಳ ಬರಹಗಾರ ನೀವು. ಜೊತೆಗೆ ಒಂದು ಹಾಡನ್ನ ನೀವೇ ಹಾಡಿದ್ದೀರಾ. ಅದರಲ್ಲೂ ಪ್ರಮುಖವಾಗಿ ಇದ್ರೆ ನೆಮ್ಮದಿಯಾಗಿರ್ಬೇಕು. ಈಗ ಒಂದ್ ರೀತಿ ಲೈಕ್ ಅಂದ್ರೆ ಡಿ ಬಾಸ್ ಫ್ಯಾನ್ಸ್ ಗಳಿಗೆ ಒಂಥರ ಆಂಥಮ್ ಸಾಂಗ್ ತರ ಆಗಿದೆ, ಆಕ್ಚುಲಿ ಫ್ಯಾನ್ ಆಂಥಮ್ ಸಾಂಗ್ ತರ. ಸೊ ಎಷ್ಟು ಖುಷಿ ಆಗ್ತಾ ಇದೆ ರಿಸೆಪ್ಷನ್ ನೋಡಿ ನಿಮ್ಗೆ? ಡೆಫಿನೆಟ್ಲಿ ಸರ್. ಅಂದರೆ ಫಸ್ಟ್ ಆಫ್ ಆಲ್ ನಮ್ಮೆಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅಂದರೆ ಅದೊಂದು ದೊಡ್ಡ ಆಪರ್ಚುನಿಟಿ ಅದು. ಆ್ಯಂಡ್ ಇಟ್ಸ್ ಅ ಮೈಲ್ ಸ್ಟೋನ್ ಬೇಸಿಕಲಿ. ಸೊ ಅದರಲ್ಲಿ ಒಂಥರ ಎರಡು ರೀತಿಯಲ್ಲಿ ಕೆಲಸ ಮಾಡಿರೋದು ಅಂದರೆ ಒಬ್ಬ ಲಿರಿಸಿಸ್ಟ್ ಆಗಿ ಒಬ್ಬ ಸಿಂಗರ್ ಆಗಿ ಇಟ್ಸ್ ಒಂಥರ ಇಟ್ಸ್ ಅ ಬ್ಲೆಸ್ಸಿಂಗ್ ಲಿಟ್ರಲಿ. ಆ್ಯಂಡ್ ಆಲ್ ಕ್ರೆಡಿಟ್ಸ್ ಗೋಸ್ ಟು ಅಜ್ನಿ ಸರ್ ಆ್ಯಂಡ್ ಪ್ರಕಾಶ್ ವೀರ್ ಸರ್, ಯಾಕಂದರೆ ಅವರು ನನ್ನ ಮೇಲೆ ಇಟ್ಟ ನಂಬಿಕೆನೇ ಈ 2 ಹಾಡುಗಳು. ಸೊ ಅಂದರೆ ಎವ್ರಿಥಿಂಗ್ ವಾಸ್ ಪ್ಯೂರ್ ಆರ್ಗ್ಯಾನಿಕ್ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್. ಈಗ ಪ್ರಕಾಶ್ ಸರ್ ವಿಷನ್ ಇರ್ಬೋದು ಆ್ಯಂಡ್ ಅಜ್ನಿ ಸರ್ ಮ್ಯೂಸಿಕ್ ಇರ್ಬೋದು, ಇದೆರಡು ಸೇರಿ ವೆನ್ ಇಟ್ ಕಮ್ಸ್ ಔಟ್, ಅದು ದಟ್ ವಿಲ್ ಡೆಫಿನೆಟ್ಲಿ ಬಿ ಅ ವಿಜುವಲ್ ಟ್ರೀಟ್. ಇನ್ನೊಂದು ಏನಾಗುತ್ತೆ ಅಂದರೆ ನಮಗೆ ಆ್ಯಸ್ ಆರ್ಟಿಸ್ಟ್ಗಳು ನಮಗೆ ಅದು ಅಂಥ ಒಂದು ದೊಡ್ಡ ಒಂದು ಯುನೋ ಅಮೇಝಿಂಗ್ ಮ್ಯೂಸಿಕ್ ಮೇಲೆ, ಅಮೇಝಿಂಗ್ ಒಂದು ವಿಷನ್ ಮೇಲೆ ಕೆಲಸ ಮಾಡೋದಕ್ಕೆ ಬಹಳ ಖುಷಿ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ದ ರೆಸ್ಪಾನ್ಸ್ ಎಲ್ಲ ದರ್ಶನ್ ಸೆಲೆಬ್ರಿಟೀಸ್ಗೆ ಒಂದು ದೊಡ್ಡ ನಮನಗಳು, ವಂದನೆಗಳು. ಯಾಕಂದರೆ ಅವರೇ ಈ ಹಾಡುಗಳನ್ನ ಎಲ್ಲ ಹಾಡುಗಳನ್ನ ತುಂಬ ಅದ್ಭುತವಾದ ಒಂದು ರೀತಿಯಲ್ಲಿ ತಗೊಂಡು ಸ್ವೀಕಾರ ಮಾಡಿ ಅದನ್ನ ಹೆಮ್ಮೆಯಿಂದ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಆಲ್ ಥ್ಯಾಂಕ್ಸ್ ಟು ಆಲ್ ದ ಸೆಲೆಬ್ರಿಟೀಸ್. ಸೊ ಈಗ ಈ ಸಾಂಗ್ ರಿಸೀವ್ ಮಾಡ್ಕೊಂಡಿರೋ ರೀತಿ ನೋಡಿ ನಿಮಗೆ ಬಹಳ ಖುಷಿಯಾಗಿರುತ್ತೆ. ದರ್ಶನ್ ಸರ್ ಅವರಿಗೆ ಅಂದ್ರೆ ಈ ಸಾಂಗ್ ಫಸ್ಟ್ ಕೇಳಿದಾಗ ಅಥವಾ ಅಫ್ಕೋರ್ಸ್ ಅವರು ಈಗ ಪರ್ಫಾರ್ಮ್ ಎಲ್ಲ ಮಾಡಿದ್ದಾರೆ, ಸೊ ಅವ್ರ ಕಡೆಯಿಂದ ಏನಾದ್ರು ಕಾಂಪ್ಲಿಮೆಂಟ್ ಬಂದಿತ್ತಾ ನಿಮ್ಗಾಗ್ಲಿ, ಅಜನೀಶ್ ಲೋಕನಾಥ್ ಸರ್ಗಾಗ್ಲಿ, ಲಿರಿಕ್ಸ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ? ಇಲ್ಲ, ಆದ್ರೆ ದರ್ಶನ್ ಸರ್ಗೆ ಈ ಸಾಂಗ್ ತುಂಬಾ ಇಷ್ಟ ಆಗಿದೆ ಅಂತ ಸಾಕಷ್ಟು ಜನ ಹೇಳಿದ್ದಾರೆ ನಮ್ಗೆ. ಬಟ್ ಅವ್ರನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಕ್ಕೆ ಆಗಿರ್ಲಿಲ್ಲ ನಂಗಾಗ್ಲಿ ಅಜನೀಶ್ ಸರ್ಗಾಗ್ಲಿ. ಅಂದ್ರೆ ದಿಸ್ ಟೀಮ್ ಇಸ್ ವೆರಿ ಪ್ರೊಫೆಷನಲ್. ಅಂದ್ರೆ ಈಗ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಇಸ್ ಡೂಯಿಂಗ್ ಓನ್ಲಿ ದ ಮ್ಯೂಸಿಕ್ ಡಿಪಾರ್ಟ್ಮೆಂಟ್. ಬಿಕಾಸ್ ಇವತ್ತು ಅಷ್ಟೇ ಪ್ರೆಸ್ ಮೀಟ್ಗೆ ಯುನೋ ಅಜನೀಶ್ ಸರ್ ಇಸ್ ಸ್ಟಿಲ್ ವರ್ಕಿಂಗ್ ಅವರ ಸ್ಟುಡಿಯೋ ಅಲ್ಲಿ. ಸೊ ಅಂದ್ರೆ ದರ್ ಇಸ್ ಅ ಲಾಟ್ ಆಫ್ ಡೆಡಿಕೇಶನ್ ಇನ್ವಾಲ್ವ್ಡ್. ಅಜನೀಶ್ ಸರ್ ಅಂತೂ ಲಿಟ್ರಲಿ 24/7 ಈ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಮೇಲೆ, ಅಂದ್ರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮೇಲೆ ಇವಾಗ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಸಖತ್ ಎಫೆಕ್ಟಿವ್ ಆಗಿ ಬಂದಿದೆ. ಸೊ ಹಾಗಾಗಿ ನಮ್ಗೆ ಲಿಟ್ರಲಿ ಅಂದ್ರೆ ಆ ಪ್ರಾಸೆಸ್ ಹೆಂಗಾಯ್ತು ಅಂತ ಗೊತ್ತಿಲ್ಲ. ಬಟ್ ಒನ್ಸ್ ದ ಶೂಟ್ ವಾಸ್ ಡನ್, ಎಲ್ಲರೂ ದೇ ಕಾಂಪ್ಲಿಮೆಂಟೆಡ್ ಅಜನೀಶ್ ಸರ್. ಆ್ಯಂಡ್ ನನಗೂ ಬಹಳಷ್ಟು ಮೆಚ್ಚುಗೆ ಸಿಕ್ತು. ದರ್ಶನ್ ಸರ್ಗೆ ಈ ಸಾಂಗ್ ತುಂಬಾ ಇಷ್ಟ ಆಗಿದೆ ಅಂತ ಎಲ್ಲರೂ ಹೇಳಿದ್ರು. ಆ್ಯಂಡ್ ಮ್ಯಾಮ್ಗೆ ಅಲೋಮೋರ ಸಾಂಗ್ ಇಷ್ಟ ಆಗಿದೆ ಅಂತ ಬಿಜು ಮ್ಯಾಮ್ಗೆ. ಸೊ ಅವರೊಂದು ಇದು ಹಾಕಿದ್ರು, ಏನು ಸ್ಟೋರಿನೂ ಹಾಕಿದ್ರು. ಬಿಕಾಸ್ ದರ್ಶನ್ ಸರ್ ಅಂದ್ರೆ ಅವರು ಎಂದೂ ಕಾಣದಂತಹ ಒಂದು ಅದ್ಭುತವಾದ ಸ್ಟೈಲಿಶ್ ಲುಕ್ ಅಲ್ಲಿ ಕಾಣಿಸ್ತಾರೆ ಈ ಇಡೀ ಸಾಂಗ್ ಅಲ್ಲಿ, ಅಲೋಮೋರ ಸಾಂಗ್ ಅಲ್ಲಿ. ಅಂಡ್ ಆ ಸಾಂಗ್ ಸಿಚುವೇಶನ್ ಇಟ್ ಸೆಲ್ಫ್ ಇಸ್ ವೆರಿ ಟ್ರಿಕಿ ಸಿಚುವೇಶನ್ ಇನ್ ದ ಸಿನಿಮಾ, ವೆರಿ ವರ್ಸಟೈಲ್ ಸಿಚುವೇಶನ್. ಸೊ ಅದು ಸಿನಿಮಾ ನೋಡಿದ್ರೇನೆ ಅದು ಅರ್ಥ ಆಗತ್ತೆ. ಸೊ ಈಗ ಡೆವಿಲ್ ಈ ವರ್ಷ ರಿಲೀಸ್ ಆಗ್ತಾ ಇದೆ. ನಿಮ್ಮ ಹಾಡುಗಳೆಲ್ಲ ಈ ವರ್ಷನೇ ರಿಲೀಸ್ ಆಗಿತ್ತು ಡೆವಿಲ್ಗೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ಎಂಗೇಜ್ಮೆಂಟ್ ಕೂಡ ಆಗಿದೆ ನಿಮ್ಗೆ ಆಕ್ಚುಲಿ. ಸೊ ಈ ವರ್ಷ ಎಷ್ಟು ನಿಮಗೆ ಲಕ್ಕಿ ಆಯ್ತು ಅಂತ? ಆ ತರ ನೋಡಕ್ ಹೋದ್ರೆ ರಿಯಲಿ ಬ್ಲೆಸ್ಡ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲ ಶುಭ ಸಂದರ್ಭಗಳು, ಎಲ್ಲ ಶುಭ ಕೂಡ್ ಬರ್ತಾ ಇದೆ. ಸೊ ರಿಯಲಿ ಇಟ್ಸ್ ಅ ಬ್ಲೆಸ್ಸಿಂಗ್. ಆ ಒಂದು ಶಕ್ತಿ ನಮ್ಮನ್ನ ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಅದಕ್ಕೆ ತಲೆ ಬಾಗ್ಬಿಟ್ಟು ನಾವು
ಅದ್ ಹಾಕಿದ ದಾರಿಯಲ್ಲಿ ನಡ್ಕೊಂಡು ಹೋಗೋದಷ್ಟೇ. ಸೊ ಐ ಮೀನ್ ರಿಯಲಿ ಹ್ಯಾಪಿ ಅಬೌಟ್ ಆಲ್ ದ ಥಿಂಗ್ಸ್ ದಟ್ ಹ್ಯಾವ್ ಹ್ಯಾಪನ್ಡ್ ಇನ್ ಮೈ ಲೈಫ್. ಥ್ಯಾಂಕ್ ಯು ಸರ್. ಒಂದು ಆಕ್ಚುಲಿ ಸ್ಟ್ರೈಟ್ ಪ್ರಶ್ನೆ, ಅಫ್ಕೋರ್ಸ್ ಆ ಪ್ರಶ್ನೆ ಕೂಡ ಬಂತು, ಅದಕ್ಕೆ ಪ್ರಕಾಶ್ ಸರ್ ಉತ್ತರ ಕೊಟ್ಟರು. ಅಂದ್ರೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಯಾವುದೋ ಒಂದು ನೆಗೆಟಿವ್ ಸಿಚುವೇಶನ್ ಅಲ್ಲಿ ಆಕ್ಚುಲಿ ದರ್ಶನ್ ಸರ್ ಏನೋ ಒಂದು ಆಡಿಯೋ ವೈರಲ್ ಆಗಿರುತ್ತೆ, ಅದ್ರಲ್ಲಿ ಆ ಒಂದು ಪದ ಹೇಳಿರ್ತಾರೆ, ಬಟ್ ಪ್ರಕಾಶ್ ಸರ್ ಅದು ಗೊತ್ತಿರ್ಲಿಲ್ಲ. ಬಟ್ ನೀವು ಅದನ್ನ ಯಾವ ಉದ್ದೇಶದಿಂದ ಅದನ್ನ ಯೂಸ್ ಮಾಡಿದ್ರಿ ಒಂದು ಲಿರಿಕ್ಸ್ ಅಲ್ಲಿ? ಪ್ಲಸ್ ಅಂದ್ರೆ ಒಂದು ವರ್ಗದ ಆಡಿಯನ್ಸ್ ಗೊತ್ತಲ್ಲ, ಹಿಂಗ್ ಏನೇ ಮಾಡಿದ್ರು ಅದಕ್ಕೊಂದು ನೆಗೆಟಿವ್ ಪಾಸಿಟಿವ್ ಏನಾದ್ರು ಒಂದು ಕಮೆಂಟ್ಸ್ ಬಂದೇ ಬರುತ್ತೆ. ಯಾವುದೋ ಒಂದು ನೆಗೆಟಿವ್ ಸನ್ನಿವೇಶದಲ್ಲಿ ಬಳಸಿದಂತಹ ಆ ಒಂದು ಪದವನ್ನು ಇಟ್ಕೊಂಡು ಇವರು ಹಾಡ್ ಮಾಡಿದ್ದಾರೆ ಅಂತಂದ್ರೆ, ಇದು ಒಂದು ಪ್ರಚಾರದ ಕಲೆಯಾಗಿ ಒಂದು ರೀತಿ ಒಳ್ಳೆ ರೀತಿಯಲ್ಲಿ ಇದು ಕಾಣ್ತಾ ಇಲ್ಲ. ಆಕ್ಚುಲಿ ಬೇರೆ ಒಳ್ಳೆ ಒಳ್ಳೆ ವಿಷಯಗಳನ್ನ ಇಟ್ಕೊಂಡು ಮಾಡ್ಬೋದಿತ್ತು, ದರ್ಶನ್ ಸರ್ ಅವ್ರಿಗೆ ಲಿರಿಕ್ಸ್ ಬರಿಬೋದಿತ್ತು ಅಂತೆಲ್ಲ ಸುಮಾರು ಜನ ಕಮೆಂಟ್ ಮಾಡಿದವರು ಇದ್ದಾರೆ ಆಕ್ಚುಲಿ. ಸೊ ಅದಕ್ಕೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅಂತ? ಅಂದ್ರೆ ಸರ್, ಈಗ ಆಸ್ ಐ ಟೋಲ್ಡ್ ಯು, ಆಸ್ ಪ್ರಕಾಶ್ ಸರ್ ಆಲ್ಸೋ ಟೋಲ್ಡ್, ಎವ್ರಿ ಸಾಂಗ್ ಇದರಲ್ಲಿ ಸಾಂಗ್ ಕ್ಯೂರೇಟ್ ಆಗಿರೋದೆ ಪ್ರಕಾಶ್ ಸರ್. ಅವರು ಆ ಸಾಂಗ್ ನ ಆ ಸಿಚುಯೇಷನ್ಗೆ ಕ್ಯೂರೇಟ್ ಮಾಡಿರೋದೆ ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ದ ಸಿನಿಮಾ ಸಿಚುಯೇಷನ್. ಈಗ ಸಿನಿಮಾಲಿ ಏನ್ ಕ್ಯಾರೆಕ್ಟರ್ ಬರ್ತಾ ಇದಾರೆ, ಈಗ ಆಸ್ ಹಿ ಟೋಲ್ಡ್ ಯು, ದರ್ಶನ್ ಸರ್ ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ಕಾಣಿಸ್ತಾ ಇದಾರೆ ಸಿನಿಮಾಲಿ. ಸೊ ಬೇಸಿಕ್ಲಿ ಆ ಒಂದು ಥಾಟ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಅವರು ಆ ಸಿಚುಯೇಷನ್ ಪ್ರಕಾರ ಈ ಸಾಂಗ್ ನ ನಮ್ಗೆ ಬರೆಯೋದಕ್ಕೆ ಹೇಳಿದ್ದು. ಈ ಒಂದು ಸಾಂಗ್ ಅಂತಲ್ಲ, ಎಲ್ಲಾ ಸಾಂಗ್ಗಳು ಅಷ್ಟೇ. ಇವಾಗ ಅಲಹಮೋರ ನೀವು ಕೇಳ್ದಾಗ್ಲೂ ನಿಮ್ಗೆ ಎಷ್ಟೊಂದು ಪದಗಳು ಹೊಸದಾಗಿದೆ. ಅಂದ್ರೆ ಯುನೋ ದೇರ್ ಆರ್ ಲಾಟ್ ಆಫ್ ರೆಫರೆನ್ಸಸ್ ಇನ್ವಾಲ್ವ್ಡ್ ಇನ್ ದ ಸೇಮ್ ಸಾಂಗ್, ಒನ್ ಸಾಂಗ್. ಸೊ ಅಲ್ಹಮೋರ ಅಂದ್ರೆ ಇವಾಗ ಒಂದೊಂದು ಡೈಲೆಕ್ಟ್ ಅಲ್ಲಿ ಒಂದೊಂದು ಅರ್ಥ ಇದೆ ಅದಕ್ಕೆ. ಸೊ ಹಾಗಾಗಿ ಇಟ್ ಇಸ್ ಅ ಪರ್ಸ್ಪೆಕ್ಟಿವ್, ಇಟ್ ಇಸ್ 2-3 ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್ ಗಿವನ್ ಇನ್ ಒನ್ ಸಾಂಗ್ ಅನ್ನೋ ತರ. ಸೊ ಅದೆಲ್ಲ ನಮ್ಗೆ ಅರ್ಥ ಆಗೋದು December 11th. ಸೊ ದ ಥಿಂಗ್ ಇಸ್, ಆನೆಸ್ಟ್ಲಿ ಹೇಳ್ಬೇಕು ಅಂದ್ರೆ ಇದು ಸಿನಿಮಾಲಿ ಬರುವಂತಹ ಸಿಚುಯೇಷನ್ಗೆ ಆ ಕ್ಯಾರೆಕ್ಟರ್ಗೆ ಏನ್ ಡಿಮ್ಯಾಂಡ್ ಮಾಡತ್ತೋ ಅದಕ್ಕೆ ಬರ್ದಿದ್ದು. ಆಸ್ ಪ್ರಕಾಶ್ ಸರ್ ಆಲ್ಸೋ ಟೋಲ್ಡ್, ವಿ ಹ್ಯಾಡ್ ಅ ಲಾಟ್ ಆಫ್ ಆಪ್ಷನ್ಸ್, ಎಲ್ಲ ಶಿವನಾಟಕನೋ ಎಲ್ಲ ಇತ್ತು. ಅಂಡ್ ಫೈನಲಿ ಇಟ್ ಗಾಟ್ ಡಿಸೈಡೆಡ್ ದಟ್ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಒಂದು ಪದ ಬಳಕೆ ಮಾಡೋಣ ಅಂತ. ಅಂದ್ರೆ ಅಫ್ಕೋರ್ಸ್ ನನಗೆ ಪ್ರಕಾಶ್ ಸರ್ ಹೇಳುವಾಗ ನಮಗೆ ಅದು ಅರ್ಥ ಆಯ್ತು, ಬಟ್ ನಾನು ಆ ಪರ್ಟಿಕ್ಯುಲರ್ ಆಡಿಯನ್ಸ್ ನ ತಲೆ ಇಟ್ಕೊಂಡು ಕೇಳ್ತಿರೋದಷ್ಟೇ. ಅಂದ್ರೆ ನಾನು ಕೇಳಿದ್ದ ಅಷ್ಟೇ ಆ ಪ್ರಶ್ನೆನ. ಬಿಕಾಸ್ ಅವ್ರಿಗೆ ಏನಂತಂದ್ರೆ, ಅದಾದ್ಮೇಲೆ ಸ್ವಲ್ಪ ಅವಾಚ್ಯ ಶಬ್ದಗಳೆಲ್ಲ ಬರುತ್ತಾ ಆಡಿಯೋದಲ್ಲಿ. ಸೊ ಇದನ್ನ ಯಾಕೆ ಇಟ್ಕೊಂಡು ಅಂದ್ರೆ ಹೈಲೈಟ್ ಮಾಡೋ ತರ ಆಯ್ತಲ್ವಾ ಈ ಸಾಂಗ್ ಅಲ್ಲಿ ಅನ್ನೋ ತರ ಕೆಲವೊಂದು ವರ್ಗಕ್ಕೆ ಅದು ಇಷ್ಟ ಆಗ್ಲಿಲ್ಲ ಆ ಹಾಡು, ಅದಕ್ಕೋಸ್ಕರ ಅಷ್ಟೇ. ಸರಿ, ಇಲ್ಲ ಆನೆಸ್ಟ್ಲಿ ಹೇಳ್ಬೇಕು ಅಂದ್ರೆ ಇದ್ರೆ ನೆಮ್ಮದಿ ಆಗಿ ಇರಬೇಕು ಅಂತಂದು ಕನ್ನಡ ಪದಗಳು ಸರ್. ಅದು ಒಂದ್ ಸಾಲಲ್ಲಿ ಬಂದಿದೆ, ಹಾಡಲ್ಲಿ ಬಂದಿದೆ ಅಷ್ಟೇ. ಅದಕ್ಕೆ ಮೀರಿ ನಾವೇನು ಹೇಳಕ್ಕಾಗಲ್ಲ, ನಮಗೂ ಗೊತ್ತಿಲ್ಲ. ಸೊ ಅಂದ್ರೆ ಅದು ಅಕ್ಸೆಪ್ಟ್ ಮಾಡೋರು ಮಾಡ್ತಾರೆ. ಯುನೋ ಇಟ್ಸ್ ಆಲ್ ಬೀಯಿಂಗ್ ಪಾಸಿಟಿವ್, ಅಂಡ್ ನಾವು ಎಲ್ಲ ಪಾಸಿಟಿವ್ ಇಂಟೆನ್ಷನ್ ಇಂದಾನೆ ಯುನೋ ಸಿನಿಮಾ ಕೆಲಸ ಮಾಡೋದು. ಯಾಕಂದ್ರೆ ಎಲ್ಲರೂ ಇಷ್ಟು ಕಷ್ಟಪಟ್ಟು ಒಂದು ಸಿನಿಮಾ ಮಾಡ್ಬೇಕಾದ್ರೆ ಯುನೋ ದೇರ್ ಇಸ್ ಅ ಲಾಟ್ ಆಫ್ ಡೆಡಿಕೇಶನ್ ಇನ್ವಾಲ್ವ್ಡ್. ಯಾಕಂದ್ರೆ ನೈಟ್ ಅಂಡ್ ಡೇ ಎಲ್ಲರೂ ಕೆಲಸ ಮಾಡ್ತಾರೆ. ಅಂಡ್ ನಾವು ಒಬ್ರೆ ಅಂತ ಅಲ್ಲಲ್ಲ, 1,000 ಜನ ಆರ್ ಇನ್ವಾಲ್ವ್ಡ್ ಕಂಪ್ಲೀಟ್ ಆಗಿ ಈ ಸಿನಿಮಾಲಿ. ಸೊ ಹಾಗಾಗಿ ಯುನೋ ಇಟ್ಸ್ ಫಾರ್ ದ ಸಿನಿಮಾ, ಇಟ್ಸ್ ಫಾರ್ ದ ಕ್ಯಾರೆಕ್ಟರ್, ಇಟ್ಸ್ ಫಾರ್ ದ ಸಿಚುಯೇಷನ್ ಇನ್ ದ ಸಿನಿಮಾ ದಟ್ ವಿ ಹ್ಯಾವ್ ಡನ್ ದಿಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡ್ರಿ, 2 ಸೂಪರ್ ಹಿಟ್ ಹಾಡುಗಳು. ಸೊ December 11ಕ್ಕೆ ಆಕ್ಚುಲಿ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸಿನಿಮಾ ನೋಡ್ಲಿಕ್ಕೆ ಡಿ ಬಾಸ್ ಫ್ಯಾನ್ಸ್ ಪ್ಲಸ್ ಕನ್ನಡ ಸಿನಿಮಾ ಆಸಕ್ತರು ಈ ಒಂದು ಸಿನಿಮಾ ನೋಡ್ಲಿಕ್ಕೆ ಬರಬೇಕು? ಇಲ್ಲ, ಈ ಸಿನಿಮಾ ಬಂದು ಒಂದು ಫಾರ್ ದ ಫ್ಯಾನ್ಸ್, ದರ್ಶನ್ ಸರ್ ಫ್ಯಾನ್ಸ್ ಹೇಳ್ಬೇಕು ಅಂದ್ರೆ, ದರ್ಶನ್ ಸರ್ನ ಆ ಒಂದು ಸ್ಟೈಲಿಶ್ ಲುಕ್, ಆ ಒಂದು ಮಾಸಿ ಲುಕ್ ಅಂಡ್ ಡಿಫ್ರೆಂಟ್ ಶೇಡ್ಸ್ ಆಫ್ ದರ್ಶನ್ ಸರ್ ಈ ಸಿನಿಮಾಲಿ ನೀವು ನೋಡ್ತೀರಾ. ಅಂಡ್ ಎಲ್ಲ ಕಲಾಭಿಮಾನಿಗಳಿಗೆ ಹೇಳ್ಬೇಕು ಅಂದ್ರೆ, ಒಂದು ಅದ್ಭುತವಾದ ಕನ್ನಡ ಸಿನಿಮಾ ಇಸ್ ದ ಡೆವಿಲ್. ದಯವಿಟ್ಟು ಎಲ್ಲರೂ ಬಂದು 11ನೇ ತಾರೀಕು ನೀವು ಥಿಯೇಟರ್ ಅಲ್ಲಿ ಸಿನಿಮಾಗಳನ್ನ ನೋಡಿ, ನಮ್ಮ ಸಿನಿಮಾ ಡೆವಿಲ್ನ ನೋಡಿ. ನಿಮ್ಗೆ ಬೇಜಾರಂತೂ ಆಗಲ್ಲ, ನಿಮ್ಗೆ ಬೋರ್ ಆಗಲ್ಲ, ಬೇಜಾರಾಗಲ್ಲ. ಡೆಫಿನೆಟ್ಲಿ ಎಂಟರ್ಟೈನ್ಡ್ ಆಗಿ ನೀವು ಹೊರಗಡೆ ಹೋಗ್ತೀರಾ. ದಿಸ್ ಇಸ್ ದ ಹೋಪ್, ದಿಸ್ ಇಸ್ ದ ಅದೊಂದು ಕಾನ್ಫಿಡೆನ್ಸ್ ದಟ್ ದ ಡೆವಿಲ್ ಟೀಮ್ ಕ್ಯಾನ್ ಗಿವ್ ಆಲ್ ದ ಆಡಿಯನ್ಸ್. ಥ್ಯಾಂಕ್ ಯು ಸೊ ಮಚ್ ಅನಿರುದ್ಧ ಅವರೇ. ಒಳ್ಳೇದಾಗ್ಲಿ ನಿಮಗೆ, ನಿಮ್ಮ ಎಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ಅನಿರುದ್ಧ ಶಾಸ್ತ್ರಿ ಅವರ ಮಾತುಗಳು. ಡೆವಿಲ್ ಸಿನಿಮಾ ಇದೆ December 11ನೇ ತಾರೀಕು ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರಗಳಲ್ಲೇ ನೋಡಿ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.